ಖಾನಾವಳಿಯ ಇವತ್ತಿನ ಕಾರ್ಯಕ್ರಮದಲ್ಲಿ ಉತ್ತರ ಕರ್ನಾಟಕ ಭಾಗದ ಮತ್ತೊಂದು ಹೊಸ ರುಚಿ ನಿಮ್ಮ ಮುಂದೆ ತಂದಿದ್ದೇವೆ. ಆ ಹೊಸ ರುಚಿಯನ್ನು ನಮಗೆ ತೋರಿಸೋದಕ್ಕೆ ನಮ್ಮ ಜೊತೆ ಇದ್ದಾರೆ ಅಕ್ಕ ಮಹಾದೇವಿ ಸಾಹುಕಾರ್ ಅವರು. ಅಕ್ಕ ಮಹಾದೇವಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣಾರ್ಥಿ. ಅಕ್ಕ ಮಹಾದೇವಿ ಅವರೇ, ಇವಾಗ ನಮ್ಗೆ ಇವತ್ತು ಯಾವ ಪ್ರಸಾದವನ್ನು ಹೇಳ್ಕೊಡ್ತಾ ಇದ್ದೀರಾ? ನಾನು ಇವತ್ತು ನಿಮಗೆ ಬಿಳಿ ಹೋಳಿಗೆ ಮಾಡೋದಕ್ಕೆ ಏನೇನು ಬೇಕಮ್ಮ? ಈಗ ಬಿಳಿ ಹೋಳಿಗೆ ಮಾಡೋದಕ್ಕೆ ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಉಪ್ಪು, ಎಣ್ಣೆ. ಶುರು ಮಾಡೋಣಲ್ಲಮ್ಮ? ಏನು ಬೇಕು ನಿಮಗೆ ಇವಾಗ? ಅದಕ್ಕೆ ಮೊದಲು ಒಂದು ಪಾತ್ರೆ ಕೊಡಿ. ಪಾತ್ರೆ ಸಾಕಲ್ಲಮ್ಮ? ಇದು ಸಾಕು. ಅದಕ್ಕೆ ನೀರು ಹಾಕಬೇಕು. ನೀರು ಹಾಕೊಳ್ಳೋಣ ಫಸ್ಟು. ಒಂದು ಅಳತೆ ಹಿಟ್ಟಿಗೆ ಒಂದು ಅಳತೆ ನೀರು ಸಾಕಲ್ಲ? ಕಣ್ಣಳತೆಯಲ್ಲೂ ಮಾಡ್ತೀವಿ. ಇದು ಮೆತ್ತಗಾದ್ರೆ ಹೋಳಿಗೆ ಚೆನ್ನಾಗಿ ಬರಲ್ಲ. ಈಗ ಒಂದು ಬೌಲ್ ಹಿಟ್ಟು ತಗೊಂಡ್ರೆ ಒಂದೂವರೆ ಬೌಲ್ ನೀರು ಸಾಕ? ಉಪ್ಪು ಕೊಡಿ. ಇದು ಕುದಿ ಬರಬೇಕು. ನೀರು ಕುದಿಬೇಕು. ಚೆನ್ನಾಗಿ ಕುದ್ದ ಮೇಲೆ ಅಕ್ಕಿ ಹಿಟ್ಟನ್ನು ಹಾಕಿ ತಿರುಗಬೇಕು. ಚೆನ್ನಾಗಿ ಕುದಿಬೇಕು. ಅದು ಕುದಿ ಬರಬೇಕು ಹಾಗಾದ್ರೆ ಅಲ್ವಾ? ಈಗ ಹಿಟ್ಟು ಹಾಕ್ರಿ. ಸಾಕಲ್ಲ? ಅದು ಸಾಕು. ನೀವಿವಾಗ ವಚನ ಕಮ್ಮಟಗಳಿಗೆ ಹೋಗ್ತೀರಿ ಅಂತ ಹೇಳಿದ್ರಿ. ಹೌದು. ನೀವು ಶರಣರ ಬಗ್ಗೆ, ದಾಸರ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಹಾಗಾದ್ರೆ ಅಲ್ವಾ? ಶರಣರ ಬಗ್ಗೆ ಗೊತ್ತಿದೆ ನಮಗೆಲ್ಲ. ಅದೇ ನಮ್ದು ಚಿಂತನ ಮಂಥನ ಮಾಡೋದು. ಶರಣರ ಬಸವಾದ ಶರಣರ ವಚನ, ಇಲ್ಲ ಬಸವಲಿಂಗ ಶರಣರು ತ್ರಿಪದಿಗಳನ್ನು ರಚಿಸಿದ್ದಾರೆ. ಗುರುಕರುಣೆ ತ್ರಿವಿಧಿ ಅಂತ ಹೇಳಿ. ಗುರುವಿನ ಕರುಣೆ ಎಷ್ಟು ದೊಡ್ಡದು ಅಂತ ಹೇಳಲಿಕ್ಕೆ ಅವ್ರದ್ದು ಒಂದು ಜೀವನ ಚರಿತ್ರೆ ನಾವು ಕೇಳಬೇಕು. ಇದು ಸತ್ಯಕತೆ ನಡೆದ ಘಟನೆ. ಇದು ಇಲ್ಲಿ ಇವರು ಅಲ್ಲೇ ಮುಂದೆ ಲಿಂಗನಾಯಕನಹಳ್ಳಿ ಅಂತ ಇದೆ ಬಳ್ಳಾರಿ ಜಿಲ್ಲೆಯಲ್ಲಿ. ಅಲ್ಲೇ ಚೆನ್ನವೀರ ಸ್ವಾಮಿಗಳು ಅಂತ ಅವರು ಅಲ್ಲ ತುಂಗಭದ್ರಾ, ಅದು ಲಿಂಗನಾಯಕನಹಳ್ಳಿ ತುಂಗಭದ್ರಾ ನದಿ ದಂಡೆ ಮೇಲೆ ಇದೆ. ಅಲ್ಲಿ ಅವರು ಸಂಚಾರ ಮಾಡ್ತಾ, ಈಗ ಬಸವಣ್ಣನವರು ಆದಮೇಲೆ ಧರ್ಮ ಬಿದ್ದು ಹೋಗಿತ್ತು. ಅದನ್ನು ಮತ್ತೆ ಉದ್ಧಾರ ಮಾಡೋಕ್ಕೆ ಅಂತ ಹೇಳಿನೇ ತೋಂಟದ ಸಿದ್ಧಲಿಂಗೇಶ್ವರರು, ಕೊಟ್ಟೂರೇಶ್ವರರು ಅವರೆಲ್ಲ ಅವತಾರ ಮಾಡಿ ಬಂದರು. ಅವರು ಅದನ್ನು ಧರ್ಮ ಪ್ರಚಾರಕ್ಕಾಗಿ ಅಲ್ಲಿ ಚೆನ್ನವೀರ ಶಿವಗಳು ಅಂತ ಇರ್ತಾರೆ. ಚೆನ್ನವೀರ ಶಿವಯೋಗಿಗಳು. ಆಗ ಇವರು ಒಂದ್ಸಲ ಹಾಗೇ ಚಿಂತನ ಮಂಥನ ಮಾಡ್ತಿರ್ತಾರೆ. ಆಗ ಅವರು ಚೆನ್ನವೀರ ಶಿವಗಳು ತಮ್ಮ ಮುಂದಿನ ಉತ್ತರಾಧಿಕಾರಿಯನ್ನಾಗಿ ಮಾಡೋದಕ್ಕೆ ಒಬ್ಬ ವಟುವನ್ನು ಗೊತ್ತು ಮಾಡ್ತಾರೆ. ತಮ್ಮ ನಂತರ ಆ ಮಠಕ್ಕೆ ಪೀಠಾಧಿಪತಿ ಆಗಬೇಕಲ್ಲ, ಅವರ ನಂತರ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಯಾರಾದರೂ ಬೇಕು. ಪೀಠಾಧಿಕಾರಿ ಆಗಬೇಕು ಅಂತ ಹೇಳಿ ಒಬ್ಬ ವಟುವನ್ನು, ಅಂದರೆ ವಟು ಅಂದರೆ ಅಲ್ಲಿ ಆಶ್ರಮದಲ್ಲೇ ಇದ್ದುಕೊಂಡು ಅದರ ಆಚಾರ ವಿಚಾರಗಳಿಗೆ ಎಲ್ಲ ಬದ್ಧರಾಗಿರೋರು. ಆ ವಟುವನ್ನು ಇವರು ಶಿವಗಳು ಗೊತ್ತು ಮಾಡ್ತಾರೆ, ಚೆನ್ನವೀರ ಶಿವಗಳು. ಆದಾಗ ಇದು ಇವರಿಗೆ ಬಸವಲಿಂಗ ಶರಣರಿಗೆ ಯಾಕೋ ಇದು ಸರಿ ಅನಿಸಲ್ಲ. ಮೊದಲೇ ಉತ್ತರಾಧಿಕಾರಿಯ ನೇಮಿಸಿರೋದು ಸರಿ ಅನಿಸಲ್ಲ. ಅವಾಗ ಇವರು ಗುರುವಿನ ಹತ್ರ, ಇಲ್ಲ ಬುದ್ಧಿ, ಅವ್ರಿಗೆ ಆ ವಟುವಿಗೆ ಚಿಕ್ಕವರು ಇರ್ತಾ ಹುಲಿ ಕಚ್ಚಿದೆ, ಗಾಯ ಆಗಿದೆ. ಆಗ ಅವರು ಶಿವಗಳು ಹೇಳ್ತಾರೆ, ಇಲ್ಲಪ್ಪ ಅದೆಲ್ಲ ಏನಿಲ್ಲ, ಅವರು ಯೋಗ್ಯ ಇದ್ದಾರೆ, ಅವ್ರನ್ನೇ ಉತ್ತರಾಧಿಕಾರಿ ಮಾಡೋಣ. ಆದರೆ ಇವ್ರಿಗೆ ಏನೋ ಒಂದು ಇದರಿಂದ ಅವರು ಭಾಳ ವಾದ ಮಾಡಿಬಿಡ್ತಾರೆ. ಈ ಬಸವಲಿಂಗ ಶರಣರು ಬೇಡ, ಅವರು ಉತ್ತರಾಧಿಕಾರಿ ಬೇಗೋದು ಬೇಡ, ಸರಿಯಲ್ಲ ಇದು ಅಂತ ಗುರುವಿಗೆ ಹೇಳ್ತಾರೆ. ಆ ಗುರುವಿಗೆ ಸಿಟ್ಟು ಬಂದು ಅವರು, ನೋಡಪ್ಪ, ನೀನು ಇಷ್ಟು ದಿವಸ ಬಸಪ್ಪ ಇದ್ದೆ, ಇನ್ಮೇಲೆ ನೀನು ಮುಸ್ಯಪ್ಪ ಆದೆ ಅಂತ ಹೇಳ್ತಾರೆ. ಇದಿವಾಗ ಆಯ್ತಮ್ಮ ಹೂರ್ಣ? ಆಯ್ತು. ಈಗ ಇದು ನಾದೋದಾಯ್ತು. ಈಗ ಹೂರ್ಣ ರೆಡಿ ಮಾಡಿ ಉಂಡೆ ಕಟ್ಬೇಕು. ಕಟ್ಟಿ. ಆಗ ಬಾಲೆಲ್ಲ ಮಹಾನ್ ಶಿವಗಳು ಅವ್ರೆಲ್ಲ, ನಿನಗೆ ನೋಡಪ್ಪ, ಈಗ ಗುರುವಿನ ಬಿಟ್ಟರೆ ಬೇರೆ ಯಾರು ಕಾಯೋದಿಲ್ಲ, ಗುರುಕರುಣೆನೇ ಅಪಾರವಾದದ್ದು ಅಂತ ಹೇಳಿ ಬುದ್ಧಿ ಹೇಳ್ತಾರೆ. ಅವಾಗ ಇವ್ರಿಗೆ ತಮ್ಮ ತಪ್ಪಿನ ಅರಿವಾಗ್ತದೆ ಬಸವಲಿಂಗ ಶರಣರಿಗೆ. ಅವಾಗ ಅವರು ತಮ್ಮ ಇನ್ನು ನನ್ನ ವಿಕಾರ ಒಂಥರ ಕುರುಪುರ ಕಾಣಿಸ್ತಾರೆ ಅಂಥೇಳಿ, ಗುರುವಿನ ಕರುಣೆ ದೊಡ್ಡದು, ನಾನು ಗುರುವಿಗೆ ವಾದ ಮಾಡಿದೆ ಅಂತ ತಿಳ್ಕೊತಾರೆ. ಆವಾಗ ಅವ್ರಿಗೆ ಅನಿಸ್ತದೆ, ನಮ್ಮ ಗುರುವಿನ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಇದು ಗುರುವಿನ ಮಹತ್ವನ ಸರ್ವಜ್ಞ ಮೂರ್ತಿಗಳು ಒಂದು ಹೇಳ್ತಾರೆ, ಹಿರಿಯ ನಾನೆನ ಬೇಡ, ಗುರುವ ನಿಂದಿಸಬೇಡ, ಬರೆವವರ ಕೂಡ ಹಗೆ ಬೇಡ, ಬಂಗಾರ ದೆರವು ಬೇಡ ಸರ್ವಜ್ಞ.
ಆಗ ಇವರು ಮತ್ತೆ ಇದನ್ನೆಲ್ಲ ಸರಿ ಇದನ್ನು ತಪ್ಪಿನ ಅರಿವಾಗಿ ಪಶ್ಚಾತ್ತಾಪ ಮಾಡ್ಕೊತಾರೆ. ಆಮೇಲೆ ಇನ್ನೇನು ಮಾಡಬೇಕು ಅಂತ ಗುರುಕರ್ಣ ತ್ರಿವಿಧಿಗಳನ್ನು ರಚಿಸ್ತಾರೆ ಅವರು. ಅವರಿಗೆ ಶಾಪ ಕೊಟ್ಟ ಸಿಕ್ಕಾದ್ಮೇಲೆ ಅವರು ಅದನ್ನ ರಚಿಸ್ತಾರೆ. ಅವಾಗ ದಿವಸ ಅವರು ಸ್ನಾನ ತಮ್ಮ ನಿತ್ಯ ಪೂಜಾ ಅರ್ಚನೆಗಳನ್ನು ಮುಗಿಸ್ಕೊಂಡು ಬಂದು ಅವರು ಶಾಪ ವಿಮೋಚನೆ ಮಾಡ್ಕೊಳ್ಳೋದಕ್ಕೋಸ್ಕರ ಒಂಟಿ ಕಾಲಲ್ಲಿ ನಿಲ್ತಾರೆ. ಶಾಪ ವಿಮೋಚನೆಗೋಸ್ಕರ ಇವಾಗ ಒಂಟಿ ಕಾಲಲ್ಲಿ ನಿಂತ್ಕೊಂಡು ಅವರು ಈ ತ್ರಿಪದಿಗಳನ್ನು ಬರೀತಾರೆ. ಅವರು ತ್ರಿಪದಿಗಳನ್ನ ಗುರುಕರ್ಣ ತ್ರಿವಿಧಿ. ಈಗ ಅದು ಹೀಗಿದು ಆಯ್ತು, ಹೂರ್ಣ ರೆಡಿ ಆಯ್ತಮ್ಮ. ಹೂರ್ಣ ರೆಡಿ ಆಯ್ತು. ಅದು ಬೌಲ್ ಸಾಕಲ್ಲ, ಇನ್ನೇನ್ ಮಾಡ್ಕೊಳ್ಬೇಕಮ್ಮ? ಈಗ ಮೈದಾ ಹಿಟ್ಟನ್ನು ಕಲಿಸ್ಕೋಬೇಕು. ಮೈದಾ ಹಿಟ್ಟು ಕಲಿಸ್ಕೋಬೇಕು. ಆ ಹೂರ್ಣ ಈ ಕಡೆ ಇಡೋಣ. ಈಗ ಮೈದಾ ಹಿಟ್ಟು ಕೊಡಿ. ಮೈದಾ ಹಿಟ್ಟು ಇದು ನೆನೆಸಿ ಇದನ್ನು ಕಲಿಸಿ ಆಮೇಲೆ ನೆನೆಸ್ಕೊಳ್ಬೇಕು. ಕಲಿಸ್ಕೊಳ್ಳೋಣ. ಬೌಲ್ ಕೊಡ್ಲಾ? ಈ ಮೈದಾ ಹಿಟ್ಟು ಕಲ್ಸಕ್ಕೆ ಎಣ್ಣೆ ಬೇಕಮ್ಮ? ಸ್ವಲ್ಪ ಎಣ್ಣೆ, ಉಪ್ಪು. ಎಣ್ಣೆ, ಉಪ್ಪು ಅಂದ್ರೆ ಎಣ್ಣೆಲೆ ಕಲಿಸ್ತೀರಾ? ನೀರು ಹಾಕಿ ಸ್ವಲ್ಪ ಎಣ್ಣೆ ಹಾಕೋಬೇಕು ಕೈಗೆ. ಇವಾಗ ನಿಮಗೆ ನಾನು ಎಣ್ಣೆ ಕೊಡ್ಲಾ? ಫಸ್ಟು ಸ್ವಲ್ಪ ಎಣ್ಣೆ, ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ರಿ. ತಗೊಳ್ಳಿಮ್ಮ. ಹೂರ್ಣಕ್ಕೆ ಉಪ್ಪು ಹಾಕಿರಲ್ಲ ಅಲ್ಲ? ಸ್ವಲ್ಪ ಒಂದು ಚಿಟಿಕೆ ಯಾವುದಾ ಸ್ವೀಟ್ ಅಡುಗೆ ಮಾಡಿದಾಗ ಕೂಡ ಸ್ವಲ್ಪ ಉಪ್ಪು ಹಾಕಬೇಕು. ಎಣ್ಣೆ ಅದಕ್ಕೆ ಹಾಕೊಳ್ಳೋದಕ್ಕಮ್ಮ, ಕೈ ಹಚ್ಕೊಳ್ಳೋದಕ್ಕ? ಕೈಗೆ ಹಚ್ಕೊಳ್ತೀನಿ. ಕೈಗೆ ಹಚ್ಕೊಳಕ್ಕ? ಕೈಗೆ ಹಾಕ್ಲಾ ನಿಮ್ದು? ಸ್ವಲ್ಪ ಕೈಗೆ ಹಾಕಿ ಸಾಕು. ಇದು ನೀವು ಹಿಟ್ಟು ಕಲಸಿ ನೆನೆಯೋಕೆ ಇಡಬೇಕು ಅಂದ್ರಲ್ಲ? ಒಂದು ಎಷ್ಟು ಹೊತ್ತು? ಒಂದು ಅರ್ಧ ಗಂಟೆ ಬೇಕಾ? ಒಂದು 10 ನಿಮಿಷ ನೆಂದ್ರೂ ಸಾಕು. ಸ್ವಲ್ಪ ನೀರು ಹಾಕಿ. ನೀರು ಬೇಕಾ? 10 ನಿಮಿಷ ನೆಂದ್ರೆ ಸಾಕು, ಬಂದ್ಬಿಡತ್ತೆ ಅಲ್ವಾ? ಮೈದಾ ಅಷ್ಟೇ ಯೂಸ್ ಮಾಡೋದು. ಹೌದಲ್ವಾ? ಹಾಕ್ಬಿಡ. ಸ್ವಲ್ಪ ಹಾಕ್ರಿ. ಸಾಕಾ? ಸಾಕು. ಈಗ ಇದನ್ನು ಕಲಿಸ್ತಾ ಇದ್ದೀನಿ. ಇದು ಕಲಿಸಿದ ಮೇಲೆ ಒಂದು 10 ನಿಮಿಷ ನೆನೆಬೇಕು. ಕಲಿಸಮ್ಮ. ಇದು ಮಾಮೂಲಿ ಅಡಿಗೆ ಅಂತ ಹೇಳಿದ್ರಿ ಅಲ್ವಾ ಆವಾಗಲೇ ನೀವು? ಮಾಮೂಲಿ ಯಾವಾಗಾದ್ರೂ ಮಾಡ್ಬೋದು. ಬೆಳಗಿನ ಟಿಫಿನಿಗೆ ಮಾಡ್ತಾರೆ, ಮಧ್ಯಾಹ್ನ ಊಟಕ್ಕೂ ಮಾಡ್ತಾರೆ. ಈಗ ನೀವು ಆವಾಗಲೇ ಗುರು ಶಿಷ್ಯರ ಶಾಪದ ಬಗ್ಗೆ ಮಾತಾಡ್ತಾ ಇದ್ರಿ. ಅದು ನೈಜ ಕತೆ ಅಂತಾನು ಹೇಳಿದ್ರಿ, ನಡೆದಿರೋವಂಥದ್ದು ನಿಜವಾದದ್ದು ಅಂತ. ಈಗ ನಾವು ಬಸವಣ್ಣನವರ ಕತೆ ಕೇಳೋವಾಗ ಅಥವಾ ಬಸವಣ್ಣನವರ ಜೀವನ ಚರಿತ್ರೆ ಬಗ್ಗೆ ಮಾತಾಡೋವಾಗ ಸಾಕಷ್ಟು ಪುಸ್ತಕಗಳಿದೆ, ಅದ್ರ ಮೇಲೆ ಫಿಲ್ಮು ಬಂದಿದೆ, ಹಾಗೆ ಎಲ್ಲರಿಗೂ ಗೊತ್ತಾಗಿದೆ. ಈ ಘಟನೆ ಬಗ್ಗೆ ಅಂಥದ್ದೇನಾದರೂ ಆಗಿದೆಯಮ್ಮ? 18ನೇ ಶತಮಾನದ ಪೂರ್ವಾರ್ಧ, ಉತ್ತರಾರ್ಧ, ಕೊನೆಗೆ 18ನೇ ಶತಮಾನದ ಕೊನೆಗೆ 19ನೇ ಶತಮಾನದ ಮೊದಲು ನಡೆದಿರುವಂಥ ಘಟನೆ. ಇದು ನೈಜ ಘಟನೆ. ಇದು ಇಲ್ಲೇ ನಮ್ಮ ಊರಿಂದ ಒಂದು 40 ಕಿಲೋಮೀಟರ್ ಆಗುತ್ತೆ, ರಾಣೆಬೆನ್ನೂರಿಂದ. ಈ ಮೈಲಾರ ಅನ್ನೋದು ನಮಗೆ ಹಿಂಗಾಗಿ ಭಾಳ ಪರಿಚಯ ಆ ಊರು. ರಾಣೆಬೆನ್ನೂರಿನಿಂದನೂ ಹತ್ತಿರ ಆಗುತ್ತೆ. ಬಳ್ಳಾರಿಯಲ್ಲಿ ಇರೋದಾದ್ರೂ ರಾಣೆಬೆನ್ನೂರಿನಿಂದ, ಬಳ್ಳಾರಿ ಜಿಲ್ಲೆ, ಬಳ್ಳಾರಿಗೆ ದೂರ, ರಾಣೆಬೆನ್ನೂರಿಗೆ ಹತ್ತಿರ ಇದೆ. ಜಿಲ್ಲೆ ಅಷ್ಟೇ ಬಳ್ಳಾರಿಗೆ ಸೇರ್ಕೊಂಡಿದೆ. ಅದು ಸ್ವಲ್ಪ ಎಣ್ಣೆ ಕೊಡಿ. ಎಣ್ಣೆ ಸಾಕಾ? ಅವೆಲ್ಲ ಈಗ 333 ತ್ರಿಪದಿಗಳು ದೊರಕಿವೆ. ಆಮೇಲೆ ಇವರು ನಿರಾಭರಣ ಗ್ರಂಥ ಅಂತ ಒಂದು ಬೇರೆ ಬರೆದಿದ್ದಾರೆ. ಅಂದ್ರೆ ಹೆಸರು ಗ್ರಂಥದ ಹೆಸರು ನಿರಾಭರಣ ಗ್ರಂಥ. ಕೆಲವೊಂದು ಪುಸ್ತಕಗಳನ್ನು ಬರೆದಿದ್ದಾರೆ ಅಂತ ಹೇಳ್ತಾರೆ. ಅದು ನಮಗಿನ್ನ ಮಾಹಿತಿ ನನಗೆ ಗೊತ್ತಾಗಿಲ್ಲ. ಅದರಿಗೆಲ್ಲ ಗೊತ್ತಿರ್ಬೋದು, ನನಗೆ ಗೊತ್ತಿಲ್ಲ. ಅಂದ್ರೆ ಇದು ನಿಮಗೆ ಮುರುಘಾ ಶರಣರು ಮಾಡಿರುವಂತ ಸಂಶೋಧನೆಯಿಂದ ತಿಳಿದಿರುವಂತ ಮುರುಘಾಮಠ, ಧಾರವಾಡದ ಮುರುಘಾಮಠ, ಅಲ್ಲಿಂದ ಇದು ಪ್ರಕಾಶನಗೊಂಡಿದೆ. ಈ ಬುಕ್, ಈ ವಚನಗಳ, ಇವು ತ್ರಿಪದಿಗಳೆಲ್ಲ. ಅದಕ್ಕೆ ಗುರುಕರ್ಣ ತ್ರಿಪದಿ ಅಂತಾರಲ್ಲ? ತ್ರಿವಿಧಿ, ಗುರುಕರ್ಣ ತ್ರಿವಿಧಿ. ಇದು ಎಲ್ಲ ಕೊನೆಗೆ ಕೃಪೆಯಾಗು, ಶ್ರೀ ಗುರುವೇ ಕೃಪೆಯಾಗು ಅಂತಾನೆ ಕೊನೆಯಾಗೋದು ಎಲ್ಲವೂ. ಗುರುವಿನ ಕರುಣೆಗಾಗಿ ಭಕ್ತ ಹಾತೊರಿತಾನೆ. ಅದನ್ನ ಆ ವಚನಗಳಲ್ಲೇ, ಆ ತ್ರಿಪದಿಗಳಲ್ಲೇ ಒಂದು ಶಕ್ತಿ ಇದೆ ರಂಜಿತಾ. ಈಗ ಹಾಗೆ ಹೋಯ್ತು ನೋಡ್ರಿ, ಮಾತಾಡ್ತಾ ನೆಂದೇ ಹೋಯ್ತಲ್ವಾ? ಈಗ ಮಾಡೋದಕ್ಕೆ ರೆಡಿ. ಇದು ಇವಾಗ ಆಯ್ತಮ್ಮ. ನಾನು ನಿಮ್ಗೆ ಏನಾದ್ರು ಕೊಡ್ಬೇಕಾ ಇವಾಗ ಮಾಡೋದಕ್ಕೆ? ಹೂರ್ಣ ಕೊಡ್ರಿ. ಆಮೇಲೆ ಹೆಂಚು ತಗೊಳ್ಳಿ. ಹೆಂಚು ಬೇಕಲ್ಲ? ನಾನು ಒಂದು ಹೋಳಿಗೆ ಮಾಡೋದಕ್ಕೆ ಪೇಪರ್ ಕೊಡಿ. ಹೋಳಿಗೆ ಪೇಪರ್ ತಗೊಳ್ಳಿ. ಇದರಲ್ಲೇ ಇಡ್ಲಾ ನಾನು? ಈಗ ಇದು ರೆಡಿ, ಕಣಕ ರೆಡಿ ಆಗಿದಲ್ಲಮ್ಮ. ಈಗ ಇದನ್ನು ಕಣಕದಲ್ಲಿ ಈ ಇದನ್ನ ಹಿಟ್ಟನ್ನು ಇದು ಹೋಳಿಗೆ ಅಂತ ಹೇಳಿದ್ನಲ್ಲ, ಇದು ಹೂರ್ಣ, ಬಿಳಿ ಹೂರ್ಣ. ಇದು ತಗೊಳ್ಳಿ. ಅಲ್ಲಿ ಬೇಕು ಅಲ್ಲಿ ಇಟ್ಕೊಳ್ಳಿ.
ಇದನ್ನು ಹೋಳಿಗೆ ಥರನೇ ಲಟ್ಟಿಸ್ತೀನಿ. ತುಂಬಬೇಕು, ತುಂಬಿ ಲಟ್ಟಿಸ್ಬೇಕು. ಈಗ ನಾನು ಆವಾಗಲೇ ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ, ನಾನು ಆ ನೈಜ ಘಟನೆಗೂ ನಾನು ವಿರಾಮ ಹಾಕಿ ವಿರಾಮ ತಗೊಳಕ್ ಹೋದೆ. ನೀವಾಗಲೇ ಹೇಳಿರೋ ಗುರು ಶಿಷ್ಯನ ಶಾಪದ ಕಥೆನಲ್ಲಿ ನಾನು ಅರ್ಧಕ್ಕೆ ನಿಲ್ಸಿದ್ದೆ ಅದನ್ನ ಅಲ್ವಾ? ಒಂಟಿ ಕಾಲಲ್ಲಿ ಶಾಪ ವಿಮೋಚನೆಗೆ ಬರೀತಾರೆ, ತ್ರಿಪದಿಗಳನ್ನ ಬರೀತಾರೆ. ಅಲ್ಲಿ ಅವರು ಒಂಟಿ ಕಾಲಲ್ಲಿ ನಿಲ್ಬೇಕು ಅನ್ನೋ ಅಂತದ್ದು ಅವ್ರಿಗೆ ಯಾರಾದ್ರೂ ಹೇಳಿದ್ರ? ಹೀಗೆ ಇಲ್ಲ, ಆದ್ರೆ ಯಾರು ಹೇಳಿಲ್ಲ, ಅವ್ರ ಮನಸ್ಸಿಗೆ ಅದು ಬಂದಿದ್ದು. ನಾವು ಗುರುವಿನ ತಪ್ಪು ಮಾಡಿದೀನಿ, ಆಗ ಅವರು ಒಂಟಿ ಕಾಲಲ್ಲಿ ನಿಂತು ಬರೆದ್ರು ಅಂತ ಹೇಳ್ತಾರೆ. ಆಗ ಬರ್ದಿರೋದು. ಎಷ್ಟು ತ್ರಿಪದಿಗಳು ಪ್ರಾರ್ಥಿಸಿದ್ರು, ಅವರು ಪರಿಪರಿಯಾಗಿ ಗುರುವನ್ನ ಪ್ರಾರ್ಥಿಸಿದ್ರು ಅಂತ. ಅಂದ್ರೆ ನನ್ನ ಶಾಪ ವಿಮೋಚನೆ ಆಗ್ಲಿ, ಮೊದ್ಲಿನ ಆಕಾರನೇ ನನಗ್ ಬರ್ಲಿ ಮತ್ತೆ ಅಂತ. ಈ ಅವರು ತ್ರಿಪದಿಗಳನ್ನ ಬರ್ದಿರು ಅಂತ ಹೇಳಿದ್ರಲ್ಲಮ್ಮ, ಒಂದೆಷ್ಟು ತ್ರಿಪದಿಗಳನ್ನ ಬರ್ದಿದ್ದಾರೆ? 333 ತ್ರಿಪದಿಗಳನ್ನು ಬರ್ದಿದ್ದಾರೆ. ತ್ರಿವಿಧಿಗಳು, ಕನ್ನಡ ತ್ರಿವಿಧಿಗಳು ಅಂತ ಹೇಳ್ತಾರೆ, ಬರ್ದಿದ್ದಾರೆ. ಈಗ ಒಂಟಿ ಕಾಲಲ್ಲಿ ನಿಂತ್ಕೊಂಡೆ ಅದನ್ನ ಅವರು ಹಾಡಿದ್ದು, ಅವರು ಹಾಡಿ ಅದು ಆಮೇಲೆ ಪುಸ್ತಕದ ರೂಪದಲ್ಲಿ ಬಂತು. ಆಮೇಲೆ ಏನಾಯ್ತಮ್ಮ? ಒಂಟಿ ಕಾಲಲ್ಲಿ ನಿಂತ್ಕೊಂಡು ಆಮೇಲೆ ಅವ್ರು ಹೇಗೆ ಬರಿತಾ ಬಂದ್ರು, ಅವ್ರ ಮುಖ ಎಲ್ಲ ಸುಂದರವಾಯ್ತು. ಮೊದ್ಲು ಹೇಗಿದ್ರು ಅವರು ಅಂದ್ರೆ ಆ ತ್ರಿಪದಿಗಳನ್ನ ಹೇಳ್ತಾ ಅವ್ರ ಗುರುವಿನ ಪ್ರಾರ್ಥನೆ ಮಾಡ್ತಾ ಅವ್ರ ಮುಖ ಮೊದಲಿನ ಹಾಗೆ ಮತ್ತೆ ಸುಂದರವಾಗಿ ಕಾಣಿಸ್ತು. ಅವ್ರ ಶಾಪ ವಿಮೋಚನೆ ಆಯಿತು. ಆಮೇಲೆ ಅವರು ಭಾಳ ಒಂದು ಶಿವಾನುಭವದ ತುಟ್ಟ ತುದಿಯನ್ನು ಏರಿದವರು. ಆಮೇಲೆ ಅವರು ಇನ್ನೂ ಎಷ್ಟೋ ಗ್ರಂಥಗಳನ್ನು ಬರೆದಿದ್ದಾರಂತೆ, ಅದರ ಬಗ್ಗೆ ನನಗೆ ಗೊತ್ತಿಲ್ಲ. 333 ತ್ರಿಪದಿಗಳನ್ನು ಬರೆಯುವಷ್ಟರಲ್ಲಿ ಅವರ ಮುಖ ಸರಿಯಾಗಿ ಶಾಪ ವಿಮೋಚನೆ ಆಗತ್ತೆ ಅವರಿಗೆ. ಅಮ್ಮ, ಈಗ 333 ತ್ರಿಪದಿಗಳು ಕೂಡ ನಿಮಗೆ ಬರುತ್ತಾ? ಇಲ್ಲ, ನನಗೆ ಒಂದು 150 ಬರ್ತವೆ. 150 ಬರುತ್ತೆ. ಆ ತ್ರಿಪದಿಗಳನ್ನು ನಮಗೆ ಹೇಳ್ಬೋದಮ್ಮ? ಈಗ ಒಂದು 4 ಹೇಳ್ತೀನಿ ನಾನು ಅವುಗಳನ್ನ. ಶ್ರೀ ಗುರುವೇ ಸತ್ಕ್ರಿಯೆಯ ಆಗರವೇ ಸುಜ್ಞಾನ ಸಾಗರವೇ ಎನ್ನ ಮತಿಗೆ ಮಂಗಳವಿತ್ತು ರಾಗದಿಂಬೇಗ ಕೃಪೆಯಾಗು. ಹದ್ದು ಹಾವನು ಕಚ್ಚಿ ಬದ್ದ ವಿಷ ತಲೆಗೇರಿ ಬಿದ್ದುದೈ ನೆಲಕ್ಕೆ ಮದ್ದು ಮಂತ್ರವ ಬಲ್ಲ ಸಿದ್ಧ ಶ್ರೀ ಗುರುವೇ ಕೃಪೆಯಾಗು. ಅಂದ್ರೆ ಇದರ ಅರ್ಥ ಹೇಳ್ಬೋದಮ್ಮ? ಹದ್ದು ಹಾವನಂದ್ರೆ, ಈಗ ನಾವು ಜೀವಾತ್ಮ ಅನ್ನೋ ಒಂದು ಹದ್ದು ಅಂತ ಅವ್ರು ಹೇಳ್ತಾರೆ. ಮೇಲಿನ ನೋಟಕ್ಕೆ ಏನು ಅನ್ಸುತ್ತೆ ಇದು ಹದ್ದು ಅಂತಂದ್ರೆ, ಹದ್ದು ಹಾವಿಗೆ ಕಚ್ಚಿದಾಗ ಆ ಹಾವಿನ ವಿಷ ಅದಕ್ಕೆ ಏರಿ ಅದು ಸತ್ತು ಹೋಗ್ತತೆ ಅಂತ ನಮಗೆಲ್ಲ ಸಾಮಾನ್ಯರಿಗೆ ಅರ್ಥ ಆಗೋವಂಥ ವಿಷಯ. ಅವರ ಶರಣರ ದೃಷ್ಟಿಯಲ್ಲಿ ಏನು ಅಂದರೆ, ಹದ್ದು ಅಂತಂದರೆ ಮನುಷ್ಯ, ನಾವು ಜೀವಾತ್ಮ. ಅವನು ನಾವು ವಿಷಯ ವಾಸನೆಗಳಿಗೆ ಒಳಗಾಗಿ, ಅದು ಹಾವು ಅಂತ. ವಿಷಯ ವಾಸನೆಗಳು ಅಂತಂದರೆ ಹಾವು, ಅದನ್ನು ಕಚ್ಚಿ ಅದನ್ನು ನಾವು ಅಪ್ಕೊಳ್ತೀವಿ. ಸಂಸಾರ ಎಂಬ ಇದು ಸುಳಿಯೊಳಗೆ ನಾವು ಸಿಕ್ಕು ಅದಕ್ಕೆ ಅದರೊಳಗೆ ಮುಳುಗ್ತೀವಿ. ನಾವು ಸಂಸಾರದ ಸುಳಿಯೊಳಗೆ ಸಿಲುಕಿ ಅದರಲ್ಲೇ ನಾವು ಸತ್ತು ಹೋಗ್ತೀವಿ. ಅದರಿಂದ ಪಾರು ಮಾಡೋರು ಬೇಕಲ್ಲ, ಅದು ಗುರುವಿಂದ ಮಾತ್ರ ಸಾಧ್ಯ, ಮತ್ತು ಬೇರೆ ಯಾರಿಗೂ ಸಾಧ್ಯ ಇಲ್ಲ ಅಂತ. ಮದ್ದು ಮಂತ್ರವ ಬಲ್ಲ, ಇದಕ್ಕೆ ಔಷಧಿ. ಸಂಸಾರ ಸುಳಿಯಿಂದ ಹೊರಗೆ ಬರೋದಕ್ಕೆ. ಸಂಸಾರ ಬಿಡ್ರಿ ಅಂತ ಹೇಳಿಲ್ಲ ಶರಣರು, ಅದರಲ್ಲಿದ್ದೇನೆ ಈ ಭವಸಾಗರ ದಾಟಬೇಕು ಅಂತ ಹೇಳಿದ್ದಾರೆ. ಆಗ ಇದರ ಗೂಢಾರ್ಥ ಇದು. ಮನುಷ್ಯ ಅಂದ್ರೆ ಜೀವಾತ್ಮ ಆ ಸಂಸಾರ ಇದರಲ್ಲಿ ಸುಳಿಗೆ ಸಿಲುಕಿ ಹಾವು ಅದ್ರ ಮೇಲೆ ಪಂಚ ವಿಷಯೇಂದ್ರಗಳಿಗೆಲ್ಲ ಒಳಗಾಗಿ ಅವನು ಸಂಸಾರದಲ್ಲಿ ಸುಳಿಗೆ ಸಾಯ್ತಾನೆ. ಅದರಿಂದ ನಮ್ಗೆ ಹೊರ ಬರೋಕ್ಕೆ ಒಬ್ಬ ಯೋಗ್ಯ ವ್ಯಕ್ತಿ ಅವ್ರು ಯಾರು ಅಂದರೆ ಗುರುವಿಂದ ಮಾತ್ರ ಸಾಧ್ಯ ಇದು. ಈಗ ರೆಡಿ ಆಯ್ತಮ್ಮ ಇದು? ಹೌದು, ಈಗ ರೆಡಿ ಆಯ್ತು. ಇದ್ರ ಜೊತೆಗೆ ಮೆಂತ್ಯ ಚಟ್ನಿ ತುಪ್ಪ ಹಾಕೊಂಡು ತಿನ್ಬೇಕು. ಮೆಂತ್ಯ ಚಟ್ನಿ ನಾನು ತಂದಿದ್ದೇನೆ, ರೆಡಿ ಮಾಡ್ಕೊಂಡು ತಂದಿದ್ದೀನಿ. ಈಗ ಇದನ್ನು ಕೊಡ್ತೀನಿ. ಇದು ಭಾಳ ಚೆನ್ನಾಗಿರುತ್ತೆ ಮೆಂತ್ಯ ಚಟ್ನಿ ಜೊತೆಗೆ. ಈಗ ಸ್ವಲ್ಪ ತುಪ್ಪ ಹಾಕ್ಕೊಂಡು ನೀವು ಇದನ್ನು, ಈಗ ಬಸವ ಮಹಾಪ್ರಸಾದ ರೆಡಿಯಾಗಿದೆ. ಬಸವ ಮಹಾಪ್ರಸಾದ ನೀವು ಇದನ್ನು ಲಿಂಗಾರ್ಪಿತ ಮಾಡಿಕೊಡ್ರಿ. ಮೆಂತ್ಯ ಚಟ್ನಿ ಜೊತೆ ಬಿಳಿ ಹೋಳಿಗೆ ರೆಡಿಯಾಗಿದೆ. ಈಗ ರುಚಿ ನೋಡಿ ಹೇಳಿ.
ತುಂಬ ಸಾಫ್ಟ್ ಆಗಿದೆ ಅಲ್ಲ. ಹೇಗಿದೆ ಹೇಳ್ರಿ. ಚೆನ್ನಾಗಿದೆ. ನಾನು ತಿನ್ನೋದು ನೋಡಿದರೆ ಗೊತ್ತಾಗಲ್ಲವ. ಚೆನ್ನಾಗಿದೆ. ನಾನು ಹೋಳಿಗೆ ಅಂದಾಗ ಸಪ್ಪೆ ಸಪ್ಪೆ ಇರುತ್ತೇನೋ ಅಂತ ಅಂದ್ಕೊಂಡೆ ನಿಜವಾಗ್ಲೂ. ಬಟ್ ತುಂಬ ಚೆನ್ನಾಗಿದೆ. ಅಕ್ಕ ಮಹಾದೇವಿಯವರೇ, ಇಲ್ಲಿಗೆ ಬಂದ್ರಿ, ಒಂದು ಅದ್ಭುತವಾದ ಪ್ರಸಾದವನ್ನು ಹೇಳ್ಕೊಟ್ರಿ. ಅದ್ರ ಜೊತೆಗೆ ಈ ಪ್ರಸಾದಕ್ಕಿಂತನೂ ಹೆಚ್ಚು ನನಗನ್ಸಿದ್ದು ಈ ಶರಣರ ಜೀವನದಲ್ಲಿ ನಡೆದಿರೋವಂಥ ನೈಜ ಘಟನೆಯನ್ನು ಹೇಳಿದ್ರಿ. ಇದೆಲ್ಲ ಈ ತತ್ವಗಳಿಗೆ ಹೇಗೆ ಹೋಲಿಸ್ಕೊಳ್ಬೇಕು, ಅಳವಡಿಸ್ಕೊಳ್ಬೇಕು ನಮ್ಮ ಜೀವನದಲ್ಲಿ ಅನ್ನೋದಕ್ಕೆ ಎಲ್ಲರಿಗೂ ಒಂದು ಪಾಠದ ಥರ ಇದು. ಅದಕ್ಕೆ ನಿಮಗೆ ನಮ್ಮೆಲ್ಲರ ಪರವಾಗಿ ಶರಣಾರ್ಥಿ ಅಮ್ಮ.